ಆನಂದವ ಹೊಂದಿದೆ ಮನಕ್ಕೆ, ಆನಂದವ ಹೊಂದಿದೆ ಮನಕ್ಕೆ, ಕಂದನಿಗೆ ಲಗ್ನ ಚಂದದಿಂದ ರಚಿಸಿ, ಕಂದನಿಗೆ ಲಗ್ನ ಚಂದದಿಂದ ರಚಿಸಿ, ರಾಜ್ಯಭಾರವನ್ನು ವಹಿಸಿಕುವರನಿಗೆ ಆನಂದವ ಹೊಂದಿದೆ ಮನಕ್ಕೆ, ಹೊಂದಿದೆ ಮನಕ್ಕೆ, ಹೊಂದಿದೆ ಮನಕ್ಕೆ. ಆ ಪರಮೇಶ್ವರನ ಕೃಪೆಯಿಂದ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಿ ಪುತ್ರ ಸಂತಾನವನ್ನು ಪಡೆದು ಆನಂದ ತಿಂದಿರುವೆನು. ಈ ಸಮಯದಲ್ಲಿ ಪುತ್ರನಾದ ಕುಮಾರನು ಗುರುಗಳಿಂದ ಸಕಲ ವಿದ್ಯಾಪಾರಂಗತನಾಗಿ ಪ್ರಾಪ್ತ ವಯಸ್ಕರನಾಗಿರುವನು. ಕುಮಾರನಿಗೆ ಲಗ್ನವನ್ನು ಮಾಡಿ ಈ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿ ನಾನು ವಿಶ್ರಾಂತಿಯನ್ನು ಹೊಂದಬೇಕಾಗಿದೆ. ಮಹಾಪ್ರಭುಗಳಿಗೆ ಜಯವಾಗಲಿ. ಯಾರು ಯಾರು ಬಂದವರು? ಚಾರನೆ ವರ್ತಮಾನವೇನು? ಮಹಾಪ್ರಭು ಶತಬಿಂದು ಮಹಾರಾಜರು ಈ ಓಲೆಯನ್ನು ಗಳಿಸಿರುವರು. ಸಕಲ ಗುಣ ಸಂಪನ್ನನಾದ ಯುವನಾಶ್ವ ಮಹಾರಾಜರಿಗೆ ಶತಬಿಂದು ರಾಜನು ಮಾಡುವ ನಮಸ್ಕಾರಗಳು. ಈಗ ನಿಮಗೆ ತಿಳಿಸುವುದೇನೆಂದರೆ, ನಿಮ್ಮ ಕುಮಾರನಾದ ಮಹಾಂದಾತ ಯುವರಾಜನಿಗೆ ನಮ್ಮ ಕುಮಾರಿಯಾದ ಬಿಂದುಮತಿಯನ್ನು ಕೊಟ್ಟು ಲಗ್ನ ಮಾಡಬೇಕೆಂದಿರುವೆನು. ಇದಕ್ಕೆ ತಮ್ಮ ಉತ್ತರಕ್ಕಾಗಿ ಕಾಯುತ್ತಿರುವೆನು. ಆಹಾ ಆಹಾ, ಬಹಳ ಸಂತೋಷ, ಬಹಳ ಸಂತೋಷ. ಚಾರನೆ, ಕುಮಾರನಿಗೆ ಲಗ್ನವನ್ನು ಮಾಡಲು ಕನ್ಯಾ ರತ್ನವನ್ನು ಎಲ್ಲಿ ಹುಡುಕಲಿ ಎಂದು ಚಿಂತಿಸುತ್ತಿದ್ದನು. ಅದು ತಾನಾಗಿಯೇ ಬಂದಿರುವುದು. ಇರಲಿ, ಕುಮಾರನನ್ನು ಆಸ್ಥಾನಕ್ಕೆ ಕರೆಸಿ ಆತನ ಅಭಿಪ್ರಾಯವನ್ನೂ ತಿಳಿವೆನು. ಯಾರಲ್ಲಿ? ಕುಮಾರನಾದ ಮಹಾಂದಾತನನ್ನು ಆಸ್ಥಾನಕ್ಕೆ ಬರಮಾಡಿ. ಜನಕ ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಬಾ. ಜನಕ, ನನ್ನನ್ನು ಕರೆಸಿದ ಕಾರಣವೇನು? ಕುಮಾರ, ನಿನ್ನನ್ನು ಕರೆಸಿದ ಕಾರಣವೇನೆಂದರೆ, ಶತಬಿಂದು ಮಹಾರಾಜರು ತಮ್ಮ ಪುತ್ರಿಯಾದ ಬಿಂದುಮತಿಯನ್ನು ನಿನಗೆ ಕೊಟ್ಟು ಲಗ್ನ ಮಾಡಬೇಕೆಂದಿರುವರು. ಅದಕ್ಕೆ ನಿನ್ನ ಉತ್ತರವೇನು ಕುಮಾರ? ತಂದೆಯೇ, ಈ ವಿಚಾರವು ನಿಮಗೆ ಇಷ್ಟವಾಗಿದ್ದರೆ ನನಗೂ ಸಹ ಒಪ್ಪಿಗೆಯಾಗಿರುವುದು ತಂದೆಯೇ. ಕುಮಾರ, ನಿನ್ನ ಮಾತನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ಅಯ್ಯ ಚಾರನೆ, ನಿಮ್ಮ ಮಹಾರಾಜರಿಗೆ ಹೋಗಿ ಹೇಳಿ, ನಾವು ಈ ದಿನವೇ ನಮ್ಮ ಕುಮಾರನನ್ನು ನಿಮ್ಮ ಪಟ್ಟಣಕ್ಕೆ ಕರೆದುಕೊಂಡು ಬಂದು ಲಗ್ನಕ್ಕೆ ಸಕಲ ಸಿದ್ಧವನ್ನು ಮಾಡಿಸಿಕೊಳ್ಳಲು ತಿಳಿಸಿ. ಆಗಬಹುದು. ಕುಮಾರ, ನನಗೆ ಈ ರಾಜ್ಯದ ಅಧಿಕಾರವನ್ನು ವಹಿಸಿಕೊಂಡು ಸಾಕಾಗಿದೆ. ಇನ್ನು ನಿನಗೆ ಈ ರಾಜ್ಯದ ಪಟ್ಟಾಭಿಷೇಕವನ್ನು ವಹಿಸಿ. ಜನಕ, ನೀವಿದ್ದುಕೊಂಡು ಈ ರಾಜ್ಯಾಡಳಿತವನ್ನು ನಾನು ವಹಿಸಿಕೊಳ್ಳುವುದೇ? ಬೇಡ ಜನಕ, ಬೇಡ. ಕುಮಾರ, ಇದು ನನ್ನೊಬ್ಬನ ಅಭಿಪ್ರಾಯವಲ್ಲ. ಹಿಂದೂ ರಾಜ್ಯಸಭೆಯಲ್ಲಿ ಈ ವಿಚಾರವನ್ನು ಸಭಾಸ್ಥಾನದಲ್ಲಿ ಮಂಡಿಸಿದೆನು. ಅದಕ್ಕೆ ಪ್ರಜೆಗಳೆಲ್ಲರೂ ಸಮ್ಮತಿಸಿದರು. ಇದನ್ನು ಬೇಡವೆನ್ನು ಕುಮಾರ. ತಂದೆ, ನಿಮ್ಮ ಮಾತಿಗೆ ಪ್ರತಿ ಹಾಡಲಾರೇನು. ನಿಮ್ಮ ಇಷ್ಟದಂತೆಯೇ ಆಗಲಿ. ನಾನಿನ್ನು ಹೋಗಿ ಬರುವೆನು ಜನಕ. ಹಾಗೆ ಆಗಲಿ ಕುಮಾರ. ಯಾರಲ್ಲಿ? ಬಿಂದು ಮಹಾರಾಜರಕ್ಕೆ ಪಟ್ಟಣಕ್ಕೆ ಹೋಗಲು ರಥವನ್ನು ಸಿದ್ಧಪಡಿಸಿ. ಮಹಾರಾಜರೇ, ನಮ್ಮ ಬೀಗರೇ ಬಂದಿರಾ? ಸುಖಾಗಮನವೇ? ಎಲ್ಲವೂ ಮಹಾರಾಜರೇ, ಲಗ್ನಕ್ಕೆ ಸಕಲವು ಸಿದ್ಧತೆಯಾಗಿರುವುದೇ? ಸಕಲವೂ ಸಿದ್ಧವಾಗಿರುವುದು. ಹಾಗಾದರೆ ವಧುವರರನ್ನು ಕರೆಸಿ. ಮಹಾಮಂತ್ರಿಗಳೇ, ನಮ್ಮ ಸುಪುತ್ರಿಯನ್ನು ಮಲ್ಗ ಮಂಟಪಕ್ಕೆ ಬರಮಾಡಿ. ಪುರೋಹಿತರೇ, ಲಗ್ನ ಕಾರ್ಯವು ನೆರವೇರಲಿ. ರಾಜಪುರೋಹಿತರೇ,
ವದತೆ ಜಂಬೂಕಸ್ಯ ಗಗಮಗೋ ಗಾಗೋಮಗೋ ಗೀಯತೆ ವಿದ್ಯೇವ ವರದಾನ ಹಂಸಮಿತಿನ ಲೋಕತ್ರಯ ಭಾತನ ಧನಂ ಧಾನ್ಯಂ ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು ಅಂತರ್ಪಣ ತೆಗೆಯಬೇಕು. ವಧುವರನಿಗೆ ಹೂಮಾಲೆಯನ್ನು ಧರಿಸಬೇಕು. ಶತಾಯ್ ಶಾಯಿ ಸೇವೇಂದ್ರೇ ಪ್ರಸಿದ್ಧಿ ದೀರ್ಘ ಸುಮಂಗಲಿ ಭವ ದೀರ್ಘಾಯುಷ್ಮಾನ್ ಭವ. ಮಂಗಳವಾಗಲಿ. ಪುರೋಹಿತರೇ, ವಧುವರಿಗೆ ಆಶೀರ್ವದಿಸಿ. ಓಂ ಶತಮಾನಂ ಭವತಿ ಶತಾಯುಷ್ಯಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ಆರೋಗ್ಯ ಪ್ರಾಪ್ತಿರಸ್ತು ಧನಕನಕಾಭಿವೃದ್ಧಿರಸ್ತು ಸನ್ಮಂಗಲಾನಿ ಭವಂತು. ಮಹಾಮಂತ್ರಿಗಳೇ, ದೀರ್ಘ ಸುಮಂಗಲಿ. ರಾಜಪುರೋಹಿತರಿಗೆ ಸೂಕ್ತವಾದ ಬಹುಮಾನಗಳನ್ನು ಕೊಟ್ಟು ಕಳುಹಿಸಿ. ಅಪ್ಪಣೆ. ಮಹಾರಾಜರೇ, ನಾವು ಸಕುಟುಂಬ ಪರಿವಾರ ಸಮೇತರಾಗಿ ಉಪಹಾರಗಳನ್ನು ಸ್ವೀಕರಿಸಿ ಭೋಜನಾದಿಗಳನ್ನು ಸ್ವೀಕರಿಸಿ ನಮ್ಮ ರಾಜ್ಯದ ತೀರ್ಥಕ್ಷೇತ್ರಗಳನ್ನೆಲ್ಲ ಪ್ರವಾಸ ಮಾಡಿ ನಂತರ ನಿಮ್ಮ ಪಟ್ಟಣಕ್ಕೆ ತೆರಳಬಹುದು. ಹಾಗೆಯೇ ಆಗಲಿ. ಯಾರಲ್ಲಿ ವಧುವರನ್ನು ವಿಶ್ರಾಂತಿ ಕೊಠಡಿಗೆ ಕರೆದುಕೊಂಡು ಹೋಗಿ. ದೇವಿ ಧರೆಗೆ ಇಳಿದು ಬಾರ ನಾಟ್ಯ ಮಯೂರಿ ಸ್ವರ್ಗದ ಸರೆ
ಚಂದ್ರಾರೋಹಿಣಿಯರಂತೆ ನಾವೀರ್ವರು ಒಂದೇ ರೀತಿಯಲ್ಲಿ ರಂಜಿಸಿದೆವು. ನಡೆ, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ನಮ್ಮ ಪಟ್ಟಣದ ಕಡೆ ಹೊರಡೋಣ. ಹಾಗೆ ಆಗಲಿ ಸ್ವಾಮಿ. ನಡೆದೇವೆ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯ, ಈ ಶಿವಮಯವೋ. ಓಂಕಾರವೇ ಶಿವಮಯವೋ, ಓಂಕಾರವೇ ಜಗಮಯ, ಶಿವಮಯವೋ, ಓಂಕಾರವೇ ಶಿವಮಯವೋ. ಎಲ್ಲೆಲ್ಲಿ ನೋಡಿದರೂ ಶಿವನಿಯನು, ಅವನೆಲ್ಲರ ತಲೆಯು ಒಂದೇನು. ಎಲ್ಲೆಲ್ಲಿ ನೋಡಿದರೂ ಶಿವನಿಯನು, ಅವನೆಲ್ಲರ ತಲೆಯು ಒಂದೇನು. ಎಲ್ಲೆಲ್ಲೂ ಪರಮೇಶ್ವರ, ಸದಾ ಕಾಲದಲ್ಲಿಯೂ ನಿಮ್ಮ ಪಾದಸೇವೆ ಮಾಡೋ ಭಾಗ್ಯವನ್ನು ದೊರಕಬೇಕೆಂದು ಸದಾ ಕಾಲದಲ್ಲಿಯೂ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಪಾರ್ವತಿ, ಸ್ವಾಮಿ, ನಿನಗೆ ಮಂಗಳವಾಗಲಿ. ಹೃದಯವು ಸ್ವರ ಹಾಡಿದೆ, ಆ ಸ್ವರದಲ್ಲಿ ಸುಖಿಯಾಗಿ ಬೆರೆಯುವ ಪ್ರಿಯ ಬಾರ. ಹೃದಯವು ಸ್ವರ ಹಾಡಿದೆ, ಆ ಸ್ವರದಲ್ಲಿ ಸುಖಿಯಾಗಿ ಬೆರೆಯುವ ಪ್ರಿಯ ಬಾರ. ಸ್ವರದಲ್ಲಿ ಸುಖಿಯಾಗಿ ಬೆರೆಯುವ ಪ್ರಿಯ ಬಾರ. ಹೃದಯವು ಸ್ವರ ಹಾಡಿದೆ. ಪಾರ್ವತಿ,
ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಪ್ರೇಮಾನ ಹೃದಯವು ಸ್ವರ ಹಾಡಿದೆ ಆಡಿದೆ ಆಡಿದೆ. ಮಾಡಿದ ಪೂಜಾ ಫಲವು ಶಿವನ ಮನಸ್ಸನ್ನು ಕಲಕಿಲ್ಲವೇ? ಶಕ್ತಿಯು ಮಾಡಿದ ಪೂಜಾ ಫಲವು ಶಿವನ ಮನಸ್ಸನ್ನು ಕಲಕಿಲ್ಲವೇ? ಸಂಭ್ರಮ ಮನದಲ್ಲಿ ಸಂತಸ ಎನ್ನುತ್ತಲೇ ಸಂಭ್ರಮ ಮನದಲ್ಲಿ ಸಂತಸ ಮಾಲೆಯ ಹಿಡಿದು ನಾಗಕೀಯ ಮಾಲೆಯ ಹಿಡಿದು ನಾಗಕೀಯ ಹೃದಯವು ಸ್ವರ ಹಾಡಿದೆ ಆ ಸ್ವರದಲ್ಲಿ ಶ್ರುತಿಯಾಗಿ ಸ್ವರದಲ್ಲಿ ಶ್ರುತಿಯಾಗಿ ಹೃದಯವು ಸ್ವರ ಹಾಡಿದೆ ಆಡಿದೆ ಆಡಿದೆ. ದೇವಿ, ಸ್ವಾಮಿ, ಜಗತ್ತಿನ ಯುಕ್ತ ಅಯುಕ್ತವನ್ನು ಯೋಚಿಸುತ್ತಾ ಈ ರೀತಿ ಮೌನದಿಂದಿರುವೆನು. ಪ್ರಾಣೇಶ್ವರ, ಈ ಮೌನವಾಗಿರಲು ಕಾರಣವೇನೆಂಬುದು ನನ್ನನ್ನು ತಿಳಿಸಬಾರದೆ ಸ್ವಾಮಿ? ಅದು ಇನ್ನು ಸ್ವಲ್ಪ ಹೊತ್ತಿನಲ್ಲೇ ತಿಳಿಯುವುದು. ಓಂಕಾರಿಣಿ ಬಾಮಿನಿ ಓಂಕಾರಿಣಿ ಬಾಮಿನಿ ಪ್ರೇಮಾನುರಾಗಿಣಿ ಸುಮಧುರರಾಗಿಣಿ ಓಂಕಾರಿಣಿ ಬಾಮಿನಿ ಪ್ರೇಮಾನುರಾಗಿಣಿ ಸುಮಧುರರಾಗಿಣಿ ಓಂಕಾರಿಣಿ ಬಾಮಿನಿ. ಪಾರ್ವತಿ, ಅಂದದಿ ನಿನ್ನಯ ಸುಂದರ ವದನವ ಅಂದದಿ ನಿನ್ನಯ ಸುಂದರ ವದನವ ಚಂದದಿ ಬಯಸಿ ಬಂದಿಹನೇ ರಮಣಿ. ಅಂದದಿ ಬಯಸಿ ಬಂದಿಹನೇ ರಮಣಿ. ಓಂಕಾರಿಣಿ ಬಾಮಿನಿ ಪ್ರೇಮಾನುರಾಗಿಣಿ ಸುಮಧುರರಾಗಿಣಿ ಓಂಕಾರಿಣಿ ಬಾಮಿನಿ. ಅದರ ಮಧುರದ ಹೃದಯ ತೀರುತ್ತ ವಿಧ ವಿಧ ದಿಕ್ಕಲಿ ನೀನೊಲಿ. ಅದರ ವಿದುರದ ಸುಧರ ತೀರಲಿ ವಿಧ ವಿಧ ದಿಕ್ಕಲಿ ನೀನೊಲಿ. ತರಂಗ ವಿನೋದ ಸುನಾದವನ್ನು ಪರಾಗದಲ್ಲಿ ಪರಿಹರಿಸಿ ಕಡಲಿಗೆ ತರಂಗ ವಿನಾದ ಸುನಾದವನ್ನು ಪರಾಗದಲ್ಲಿ ಪರಿಹರಿಸಿ ಕರಲಿಗೆ ಓಂಕಾರಿಣಿ ಬಾಮಿನಿ ಪ್ರೇಮಾನುರಾಗಿಣಿ ಸುಮಧುರರಾಗಿಣಿ ಓಂಕಾರಿಣಿ ಬಾಮಿನಿ. ಓಂಕಾರಿಣಿ ಬಾಮಿನಿ.
ಸುವರ್ಣಲೇಪಿತನಾಗಿ ಓಂಕಾರನಾದಮಯನಾಗಿ ಅತಿ ಉನ್ನತವಾದ ಕೈಲಾಸ ಶಿಖರವನ್ನೇರಿ ಕುಳಿತಿರುವ ಭಕ್ತ ರಸಿಕರ ವಂದಿತ ನನ್ನ ಆರಾಧ್ಯ ದೈವ ಕಾಲಭೈರವನಿಗೆ ಈ ಸೂರ್ಯಪುತ್ರನ ಅನಂತ ಪ್ರಣಾಮಗಳು. ಬಾ ಛಾಯಸುತ, ನಿನಗೆ ಮಂಗಳವಾಗಲಿ. ನಮೋ ನಮೋ ಉಮಾಪತಿ, ನಮೋ ನಮಃ. ಬಾ ಮಹಾಲಕ್ಷ್ಮಿ, ನಿನಗೆ ಮಂಗಳವಾಗಲಿ. ಇದೇನು ವಿಧಿ ನಿಧಿಯರಿಬ್ಬರು ಏಕಕಾಲದಲ್ಲಿ ಕೈಲಾಸಕ್ಕೆ ಬಂದಿರಲು ಕಾರಣ? ಮಹಾದೇವ, ನಾವು ಒಂದು ನ್ಯಾಯ ತೀರ್ಮಾನವನ್ನು ಬಯಸಿ ಇಲ್ಲಿಗೆ ಬಂದಿರುವೆವು. ಇದೇನು ಛಾಯಸುತ, ಪ್ರಶ್ನೆಯೇ ಹೇಳದೆ ಉತ್ತರವನ್ನು ಕೇಳುತ್ತಿರುವೆಯಲ್ಲ, ಪ್ರಶ್ನೆ ಏನನ್ನು ತಿಳಿಸು. ದೇವ, ಧರ್ಮವನ್ನು ಧಿಕ್ಕರಿಸಿದವರಿಗೆ ಒಕ್ಕರಿಸಿ ಸದಾ ನಿನ್ನ ಸತ್ಸಂಗವನ್ನೇ ಬಯಸುವಂತೆ ಮಾಡುವ ಈ ಶನೇಶ್ವರನು ದೊಡ್ಡವನೋ ಅಥವಾ ಸದಾ ಚಂಚಲೆಯಾಗಿ ದಿಕ್ಕೆಟ್ಟು ಅಲೆಯುವ ಈ ಮಹಾಲಕ್ಷ್ಮಿ ದೊಡ್ಡವಳು? ಪರಮೇಶ್ವರ, ಜಗತ್ತಿನಲ್ಲಿ ಶನಿ ಹಬ್ಬಬ್ಬ, ನಿನ್ನನ್ನು ಮರೆಯಲು ಸಾಧ್ಯವೇ? ಪರಮೇಶ್ವರ, ಅಷ್ಟೈಶ್ವರ್ಯಕ್ಕೆ ಅಧಿದೇವತೆಯಾದ ಈ ಮಹಾಲಕ್ಷ್ಮಿ ಹೆಚ್ಚು, ಕ್ರೂರ ದೃಷ್ಟಿಯಿಂದ ಕಷ್ಟ ಕೊಡುವ ಈ ಶನಿ ಹೆಚ್ಚು, ನೀವೇ ತೀರ್ಮಾನ ಮಾಡಬೇಕು. ಜಗತ್ತಿನಲ್ಲಿ ಶನಿ ಹಬ್ಬಬ್ಬ, ನಿನ್ನನ್ನು ಮರೆಯಲು ಸಾಧ್ಯವೇ? ನನ್ನಿಂದಲೇ ವರವನ್ನು ಪಡೆದು ನನ್ನ ಮೇಲೆಯೇ ಪ್ರವೇಶಿ ಒಂದು ದಿನವೆಲ್ಲ ಕೈಲಾಸದಲ್ಲಿ ಹರಿಗೆ ಕೂರಿಸುವಂತೆ ಮಾಡಿದೆಯಲ್ಲ ಹಬ್ಬ, ನಿನ್ನನ್ನು ಮರೆಯಲು ಎಂದಿಗೂ ಸಾಧ್ಯವಿಲ್ಲ. ಪರಮೇಶ್ವರ, ಆ ವಿಚಾರವನ್ನ ಈ ಮಹಾಲಕ್ಷ್ಮಿಗೆ ತಿಳಿಸು. ಪರಮೇಶ್ವರ, ಬ್ರಹ್ಮಹತ್ಯೆ ದೋಷಕ್ಕೆ ಒಳಗಾಗಿ ಕಪಾಲವನ್ನಿಡಿದು ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಎಂದು ಬ್ರಹ್ಮಾಂಡವನ್ನೇ ಅಲಿಯುತ್ತಿದ್ದಾಗ ಯಾರೂ ನಿನ್ನ ಕಪಾಲವನ್ನು ತುಂಬಲಿಲ್ಲ. ಆಗ ಆಗ ಈ ಮಹಾಲಕ್ಷ್ಮಿಯಲ್ಲವೇ ನಿನ್ನ ಕಪಾಲವನ್ನು ತುಂಬಿದ್ದು. ಹೌದು ಶ್ರೀದೇವಿ, ಅಂದು ನೀನಿಲ್ಲದಿದ್ದರೆ ನನಗೆ ಶಾಪ ವಿಮೋಚನೆಯೇ ಆಗುತ್ತಿರಲಿಲ್ಲ. ನಿನ್ನ ಸಾಹಸವು ಕೂಡ ಬಹಳ ಅದ್ಭುತವಾದ್ದೇ ಸರಿ. ಅದನ್ನು ಈ ಶನಿಗೆ ತಿಳಿಸು. ಪರಮೇಶ್ವರ, ಈ ಉಪಚಾರದ ಮಾತುಗಳಿಂದ ಏನೂ ಪ್ರಯೋಜನವಿಲ್ಲ. ಹೇಳಿ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು. ಜಗತ್ತಿನಲ್ಲಿ ನೀವಿಬ್ಬರೂ ಸರಿ ಸಮಾನರೇ, ಆದರೆ ನಿಮ್ಮಿಬ್ಬರಿಗೂ ಈ ವಾದವನ್ನು ತೊಂದೊಡ್ಡಿದವರು ಯಾರು? ಇನ್ನಾರು? ಆ ಕಲಹಪ್ರಿಯ ನಾರದ. ಓಹೋ, ಇದೆಲ್ಲವೂ ಆ ನಾರದನ ವಿನೋದವೋ? ಹಾಗಾದರೆ ಅದಷ್ಟೊಂದು ಬೇಗನೆ ಬಗೆಹರಿಯಲಾರದು. ಎಲ್ಲಿ ಆ ನಾರದ? ನಾರಾಯಣ ನಾರಾಯಣ, ರಜತಗಿರಿ ನಿಲಯ ಶಂಭೋ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಓಂ ನಮಃ ಶಿವಾಯ. ಮಹಾದೇವ ಮಹಾದೇವ, ನಟನ ಕಲಾ ಚತುರ, ನಟನ ಕಲಾ ಚತುರ, ಶಂಕರ ಡಮರುಗದರವರ ಗಾನಲೋಲ ಹರ, ನಟನ ಕಲಾ ಚತುರ, ಶಂಕರ ಡಮರುಗದರವರ ಗಾನಲೋಲ ಹರ, ನಟನ ಕಲಾ ಚತುರ. ಶಂಭೋ ಮಹಾದೇವ. ರಜತಗಿರಿ ನಿಲಯ ಸಾಧೆಯ ಸಾಮಗಾನ ಸಂಗೀತ ಪ್ರಿಯ. ರಜತಗಿರಿ ನಿಲಯ ಸಾಧೆಯ ಸಾಮಗಾನ ಸಂಗೀತ ಪ್ರಿಯ. ವರ ಸಪ್ತ ಸಂಗೀತ ಗಾನ ದೊಡ್ಡಯ ಪರಿಸಗನ ತಾಳ ಮೇಳದ ಸಪ್ತ ಸಂಗೀತ ಗಾನದೊಳ್ಳಯ ಪರಿಸಗನ ತಾಳ ಮೇಳದ ಕೊಂಬುರಾಜ ಗಂಧರ್ವನಾದದೊಳ್
ಪಾರ್ವತಿ ಪರಮೇಶ್ವರನಿಗೆ ನಮೋ ನಮಃ. ನಾರದ ನಿನಗೆ ಮಂಗಳವಾಗಲಿ. ಅಲ್ಲವಯ್ಯ ನಾರದ, ನಿನಗೆ ಲೋಕ ಸಂಚಾರ ಮಾಡಿ ಅಲ್ಲಿಂದ ನಡೆಯುವಂತಹ ಶುಭ ಸಮಾಚಾರಗಳನ್ನು ತಂದು ದೇವತೆಗಳಿಗೆ ತಿಳಿಸುವೆಂದರೆ ನೀನು ಒಂದಲ್ಲ ಒಂದು ರೀತಿ ಕಲಹವನ್ನು ತಂದೊಡ್ಡಿ ಸಮಸ್ಯೆಯನ್ನು ಮಾಡುತ್ತಿರುವೆ. ನೋಡು, ನಿನ್ನಿಂದ ವಿಧಿನಿಧಿಯರಿಬ್ಬರು ವೈರಿಗಳಾಗಿದ್ದಾರೆ. ದೇವದೇವ, ಇದಕ್ಕೆ ಕಾರಣನು ನಾನಲ್ಲ. ಭೂಲೋಕದಲ್ಲಿ ಧರ್ಮವು ಇಲ್ಲದಾಗಿ ಆ ಧರ್ಮದೇವನಿಗೆ ದೂರವಾಗುವುದನ್ನು ನೋಡಿ ಇವರನ್ನು ರಕ್ಷಿಸಿ ಎಂದು ಕೇಳಿಕೊಂಡೆ. ಆದರೆ ಇವರೇ ವೈರಿಗಳಾಗುವರೆಂದು ನಾನು ಭಾವಿಸಲಿಲ್ಲ ದೇವ. ಸರಿ, ಹಾಗಿದ್ದು ಹಾಗೆ ಹೋಯಿತು. ಈಗ ಇವರ ನ್ಯಾಯ ತೀರ್ಮಾನ ಮಾಡುವ ಬಗೆ ಯಾವುದು? ದೇವ, ಈ ಕಲಹ ಉಂಟಾಗಿರುವುದು ಆ ಭೂಲೋಕದ ಮಾನವರಿಂದ ಅಂದ ಮೇಲೆ ನ್ಯಾಯ ತೀರ್ಮಾನವಾಗಬೇಕಾಗಿರುವುದು ಆ ಭೂಲೋಕದಲ್ಲೇ ಅಲ್ಲವೇ? ನಮ್ಮನ್ನು ನೋಡಿ ನಿನಗಿಷ್ಟೊಂದು ತಿರಸ್ಕಾರವೇ? ನಮ್ಮ ನ್ಯಾಯ ತೀರ್ಮಾನವನ್ನು ಮಾಡಲು ಆ ತ್ರಿಮೂರ್ತಿಗಳೇ ಗಡಗಡನೆ ನಡುಗುತ್ತಿರುವಾಗ ನಮ್ಮ ನ್ಯಾಯ ತೀರ್ಮಾನವನ್ನು ಮಾಡುವವರು ಆ ಭೂಲೋಕದ ನರಮಾನವರೇ. ನಿನಗೇನು ಪಿತ್ತವು ನೆತ್ತಿಗೆ ಹರಿದ ತಾನೇ? ನಾರಾಯಣ ನಾರಾಯಣ, ಕೋಪಿತನಾಗುವೆ ಏಕಯ್ಯ. ನಿನಗೆ ನ್ಯಾಯ ತೀರ್ಮಾನವಾಗಬೇಕೋ ಬೇಡವೋ? ಆಗಲೇಬೇಕು. ಹಾಗಾದರೆ ವಿಧಿನಿಧರಿಬ್ಬರ ನ್ಯಾಯ ತೀರ್ಮಾನ ಮಾಡುವ ಆ ಮಾನವನಾದರೂ ಯಾರು? ಮತ್ತಾರು ದೇವ? ಆ ಮಹೇಂದ್ರನ ವರಪ್ರಸಾದಿತನಾದ ಆ ಮಾಂಧಾತನು. ಮಾಂಧಾತ ಮಾಂಧಾತ ನಮ್ಮ ನ್ಯಾಯ ತೀರ್ಮಾನವನ್ನು ಮಾಡುವವನು ಆ ಭೂಲೋಕದ ನರಮಾನವ ಮಾಂಧಾತ. ನಾರದ, ಇದರಲ್ಲಿ ನಿನ್ನ ಕುತಂತ್ರ. ನಾರಾಯಣ ನಾರಾಯಣ, ಇದರಲ್ಲಿ ನನ್ನ ಕುತಂತ್ರವೇನೂ ಇಲ್ಲ ದೇವ. ಹಾಗಾದರೆ ಇನ್ನು ತಡಬೇಕೆ? ನೀವೀಗಲೇ ಆ ಮಾಂಧಾತನ ಬಳಿಗೆ ಹೋಗಿ ನಿಮ್ಮ ನ್ಯಾಯಗಳನ್ನು ತೀರ್ಮಾನ ಮಾಡಿಕೊಂಡು ನಿಮ್ಮ ನಿಜ ಸ್ಥಾನಗಳನ್ನು ಕುರಿತು ಹೊರಟುವರಾಗಿ. ಪರಮೇಶ್ವರ, ಆ ಭೂಲೋಕದಲ್ಲಿ ನನಗೇನಾದರೂ ಅಪಮಾನವಾದರೆ ಅವರನ್ನಲ್ಲೇ ಶಪಿಸಿ ಪುನಃ ಕೈಲಾಸಕ್ಕೆ ಬರಬೇಕಾಗುವುದು. ಈ ಮಾತು ಸತ್ಯ. ಜೈ ಪರಮೇಶ್ವರ. ನಾರಾಯಣ ನಾರಾಯಣ. ಪ್ರಾಣೇಶ್ವರ, ಭೂಲೋಕದಲ್ಲಿ ಆ ಮಾನವನು ಇವರ ತೀರ್ಮಾನ ಮಾಡಲು ಸಾಧ್ಯವೇ ಸ್ವಾಮಿ? ದೇವಿ, ಆ ಮಾಂಧಾತನನ್ನು ಸಾಮಾನ್ಯನೆಂದು ಭಾವಿಸಬೇಡ. ಆತನಲ್ಲಿ ಪ್ರಚೋದನೆಯಾದ ಇಂದ್ರಿಯಗಳು ಗ್ರಹಿಸಲಿವೆ. ಆತನಿಂದ ಧರ್ಮ ದೇವನಿಗೆ ನೆಲೆಯಾಗಿ ಆ ಮಾನವರು ಕೂಡ ಸತ್ಯವಂತರಾಗುವರು. ನಡೆ, ನಾವಿಲ್ಲಿದ್ದುಕೊಂಡೇ ತಟಸ್ಥರಾಗಿದ್ದುಕೊಂಡು ವೀಕ್ಷಿಸೋಣ. ಹಾಗೆ ಆಗಲಿ ಸ್ವಾಮಿ. ಆಕಾರದ ಕಾರ ಓಂಕಾರಿಣಿ ಮಾಯಾ ಆಕಾರದ ಕಾರ ಓಂಕಾರಿಣಿ ಮಾಯಾ ಪ್ರಣಯ ಪ್ರೇಮ ಪ್ರಿಯನ ರಾಣಿ ಕನಕ ಸುಂದರಿ
ಬಯಲ ಜ್ಯೋತಿ ನಯನ ಕಾಂತಿ ಕಾಲಿನಿ ಆಕಾರ ಆಕಾರ ಓಂ ಕಾಲಿನಿ ಛಾಯಾ ಬಯಲ ಜ್ಯೋತಿ ನಯನ ಕಾಂತಿ ಕಾಲಿನಿ ಬಯಲ ಜ್ಯೋತಿ ನಯನ ಕಾಂತಿ ಕಾಲಿನಿ ಮಾಯಾ ಮೋಹಾರೂಪಿಣಿ ಮಾಯಾ ಮೋಹಾರೂಪಿಣಿ ರೂಪಿಣಿ 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 ಎಂತು ಸಂತಸವೋ ವರಮಂತ್ರಿ ಸೈನ್ಯಾಧಿಪರ ಬೇಡಿ ಎಂತು ಸಂತಸವೋ ಎಂತು ಸಂತಸವೋ ವರಮಂತ್ರಿ ಸೈನ್ಯಾಧಿಪರ ಬೇಡಿ ಎಂತು ಸಂತಸವೋ ಚಿಂತೆ ಕಳೆದತಿ ಶಾಂತಿಯಿಂದಲೇ ಚಿಂತೆ ಕಳೆದತಿ ಶಾಂತಿಯಿಂದಲೇ ವಂದ್ಯ ತೋರ್ಪರೆ ಮಂತ್ರಿ ವಾದ್ಯ ಎಂದು ಸಂತಸವೋ ವರಮಂತ್ರಿ ಸೈನ್ಯಾಧಿಪರ ಬೇಡಿ ಎಂದು ಸಂತಸವೋ ದ್ವಿಜರು ಕ್ಷತ್ರಿಯ ವೈಶ್ಯ ಶೂದ್ರರು ಭುಜಗ ಶಯನನ ಭಜನೆ ಮಾಡುವರು ದ್ವಿಜರು ಕ್ಷತ್ರಿಯ ವೈಶ್ಯ ಶೂದ್ರರು ಭುಜಗ ಶಯನನ ಭಜನೆ ಮಾಡುವರು ಸೃಜನರಿಹರೇ ಹರಿಯ ಧ್ಯಾನದಿ ಸೃಜನರಿಹರೇ ಹರಿಯ ಧ್ಯಾನದಿ ವರದಿ ಬೇಳೆ ವರಸ ಜೀವ ಎಂದು ಸಂತಸವೋ ವರಮಂತ್ರಿ ಸೈನ್ಯಾಧಿಪರ ಬೇಡಿ ಎಂದು ಸಂತಸವೋ ಅಮಾತ್ಯರೇ ಮಹಾಪ್ರಭು ದಂಡಾಧಿಕಾರಿಗಳೇ ನಮ್ಮ ತಂದೆಯವರ ಆಜ್ಞೆ ಹಾಗೂ ಈ ದಾತ್ರಿ ಪಟ್ಟಣದ ಪ್ರಜೆಗಳ ಅಪೇಕ್ಷೆಯ ಮೇರೆಗೆ ಈ ರಾಜ್ಯಾಡಳಿತವನ್ನು ವಹಿಸಿಕೊಂಡು ದಕ್ಷ ಆಡಳಿತವನ್ನು ನೀಡಿದ್ದೇವೆ. ಇಂತಹ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಒಂದು ಹಿತಬೋಧನೆಯನ್ನು ಹೇಳಲು ಬಯಸುತ್ತೇನೆ. ಅದೇನೆಂದರೆ, ಸತ್ಯ ಧರ್ಮವೇ ಮಾಂದಾತನ ಉಸಿರು, ನ್ಯಾಯ ನೀತಿಯೇ ಆತನ ಸರ್ವಸ್ವ, ಮಾತಾ ಪಿತೃಗಳನ್ನೇ ಪ್ರತ್ಯಕ್ಷ ದೈವವೆಂದು ನಂಬಿರುವ ನಮ್ಮ ಪಟ್ಟಣದ ಪ್ರಜೆಗಳೆಲ್ಲರೂ ಆ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಬೇಕೆಂಬುದೇ ನಮ್ಮ ಹೆಬ್ಬಯಕೆ. ಅದಿರಲಿ ಮಂತ್ರಿಗಳೇ, ಮಹಾಪ್ರಭು ರಾಜ್ಯದ ವಿಚಾರವೇನಿರುವುದು ಅದನ್ನು ತಿಳಿಸುವರಾಗಿ. ಆಗಬಹುದು ಮಹಾಪ್ರಭು. ನಿಮ್ಮ ದಯದಿಂದಲೂ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಬೆಳೆದ ಬೆಳೆಗಳನ್ನು ಸುಖ ಸಂತೋಷದಿಂದಿರುವರು. ಮತ್ತೇನು ಪಡಿ. ಆಹಾ, ನಿಮ್ಮ ಅಂದವಾದ ಅಭಿಧಾನವನ್ನು ಕೇಳಿ ನಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಇನ್ನು ನೀವು ನಿಮ್ಮ ಪೀಠವನ್ನು ಪರಿಗ್ರಹಿಸಿ. ಆಗಬಹುದು ದಂಡಾಧಿಕಾರಿಗಳೇ, ಮಹಾಪ್ರಭು, ಸೈನ್ಯದ ಬಲಾಬಲವು ಯಾವ ರೀತಿಯಾಗಿರುವುದು ಅದನ್ನು ತಿಳಿಸಿ. ನಮ್ಮ ಸೈನ್ಯವು ಶತ್ರು ರಾಷ್ಟ್ರ ಸೈನ್ಯಗಳೆಲ್ಲರನ್ನು ಹಿಮ್ಮೆಟ್ಟಿಸಿ ಸದಾ ಕಾಲಕ್ಕೆ ಕಪ್ಪ ಕಾಣಿಕೆಗಳನ್ನು ತಂದೊಪ್ಪಿಸುತ್ತಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಆಹಾ, ನಿಮ್ಮಂತಹ ಅಮಾತ್ಯ ರತ್ನಗಳು ನನ್ನ ಆಸ್ಥಾನದಲ್ಲಿರುವಾಗ ಈ ಮಾಂದಾತನ ದಾತ್ರಿ ಪಟ್ಟಣಕ್ಕೆ ಕುಂದುಕೊರತೆಗಳೆಂದರೇನು? ಸೈನ್ಯಾಧ್ಯಕ್ಷರೇ, ಇನ್ನು ನೀವು ನಮ್ಮ ಸೈನ್ಯವನ್ನು ಪರಿಗ್ರಹಿಸಲು ಹೊರಡುವರಾಗಿ. ಅಪ್ಪಣೆ ಮಹಾಪ್ರಭು. ಮಾಂದಾತ ಮಾಂದಾತ ಯಾರು? ಪರಮಾತ್ಮ ಛಾಯಾನಂದನ. ದೇವದೇವ ವಿಶಾಲಾಕ್ಷ
ಶಿವಪ್ರಿಯಂ ಕಾಲಚಕ್ರಾಟ ಕಾಕಾರೂಢಂ ಕರುಣಾ ಸಿಂಧುವೇ ನಮಸ್ತೆ ಛಾಯಾತ್ಮಜಂ ನಮಸ್ತೆ ನಿರ್ವಿಕಾರ ನಿರಾಮಯೌ ನಮಸ್ತೆ ಶನೇಶ್ವರೌ ನಮಸ್ತೆ ಶನೇಶ್ವರೌ. ಪರಮಾತ್ಮ ಭಕ್ತ ಪರಾಧೀನ ಭಕ್ತರ ಉದ್ಧಾರಕ್ಕಾಗಿ ಕಾಲಚಕ್ರದ ಸೂತ್ರವನ್ನು ಹಿಡಿದ ಭಕ್ತ ಪರಾಧೀನ ಈ ಮಾಂದಾತನ ಅನಂತ ಕೋಟಿ ಪ್ರಣಾಮಗಳನ್ನು ಸ್ವೀಕರಿಸು ತಂದೆ. ಮಹಂದಾತ ಮಹಂದಾತ ಅಮ್ಮ ಮಹಾಲಕ್ಷ್ಮಿ, ಆದಿಮಾಯೇ ನಾರಾಯಣೇ ನಮೋಸ್ತುತೇ. ಅಮ್ಮ ಆದಿಮಾಯೇ ನಾರಾಯಣೇ ನಮೋಸ್ತುತೇ. ಶಂಕುಚಕ್ರಗದಾಹಸ್ತೆ ಅಷ್ಟರೂಪ ಪ್ರತಿಷ್ಠಿತೆ ಪದ್ಮಪ್ರಿಯೇ ಪದ್ಮಪೀಠಸ್ಥೆ ಪದ್ಮನಾಭ ಪ್ರಿಯವಲ್ಲಭೆ. ನಮಸ್ತೆ ತುಳಸಿದಳ ಹಸ್ತೆ ನಮಸ್ತೆ ಜಗದೇಕ ಮಾತಾ ಪಾಹಿ. ಕ್ಷೀರಸಾಗರದಲ್ಲಿ ಜನಿಸಿ ಸಿರಿದೇವಿ ಇರಿಸಿದೆ, ದಾರಿದ್ರ್ಯವನ್ನು ದೂರ ಮಾಡಿ ಧನಲಕ್ಷ್ಮಿ ಇರಿಸಿದೆ. ಶ್ರೀಮನ್ನಾರಾಯಣನ ಹೃದಯ ಸಿಂಹಾಸನದಲ್ಲಿ ರಾರಾಜಿಸುತ್ತಿರುವ ರಾಜರಾಜೇಶ್ವರಿ, ಈ ನಿನ್ನ ಕಂದನ ಅನಂತ ಕೋಟಿ ಪ್ರಣಾಮಗಳನ್ನು ಸ್ವೀಕರಿಸು ಮಾತಾ. ಮಹಂದಾತ ನಿನಗೆ ಶುಭವಾಗಲಿ. ಅಮ್ಮ ನಾನೆಂತಹ ಭಾಗ್ಯಶಾಲಿ, ಇಂದಿಗೆ ನನ್ನ ಪ್ರಜೆಗಳೆಲ್ಲರೂ ಧನ್ಯರಾದರು. ನನ್ನ ಪಟ್ಟಣವು ಪುನೀತವಾಯಿತು. ಜಗದಾದಿ ದೇವತೆಗಳ ಅಂಶವನ್ನು ಪಡೆದ ಶನೇಶ್ವರ ಸ್ವಾಮಿ, ಜಗದಾದಿ ದೇವತೆಗಳ ಸಿರಿದೇವಿ ಎನಿಸಿದ ಭಾಗ್ಯಲಕ್ಷ್ಮಿಯು ಏಕಕಾಲದಲ್ಲಿ ನನ್ನ ಆಸ್ಥಾನಕ್ಕೆ ಬಂದಿರಲು ಇದು ನನ್ನ ಪೂರ್ವ ಜನ್ಮದ ಪುಣ್ಯವೇ, ಪರಂತು ಮತ್ತೊಂದಿರಲಾರದು. ಆದರೂ ಏಕಕಾಲದಲ್ಲಿ ವಿಧಿನಿಧಿಯರ ಆಗಮನ ಕಾರಣವೇನೆಂದು ತಿಳಿಯಬಹುದೇ ಮಾತಾ? ಮಹಂದಾತ, ನಾವಿಬ್ಬರೂ ಒಂದು ಕಷ್ಟಕರಕವಾದ ಸಮಸ್ಯೆಯೊಂದಿಗೆ ಇಲ್ಲಿಗೆ ಬಂದಿರುವೆವು. ಅದನ್ನು ಬಗೆಹರಿಸಲು ನಿನ್ನಿಂದ ಸಾಧ್ಯವೇ ಮಗು? ಪಾಮರನಾದ ನಾನು ದೇವತೆಗಳಾದ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವುದೇ? ಸಾಧ್ಯವಿಲ್ಲ ತಾಯಿ. ಸತ್ಯ ನ್ಯಾಯಮೂರ್ತಿಯಾದ ನೀನು ನಮ್ಮ ಸಮಸ್ಯೆಯನ್ನು ಬಗೆಹರಿಸುವ ಯೋಗ್ಯತೆಯನ್ನು ಹೊಂದಿರುವೆ. ಅಪಚಾರ ಹೇಳು ಅಪಚಾರ ಮಗು, ನಮ್ಮ ಸಮಸ್ಯೆಯನ್ನು ಬಗೆಹರಿಸುವೆಯಾ? ಅಪಚಾರ ತಾಯಿ, ಅಪಚಾರ. ಅಪಚಾರ ಅಪಚಾರ ಸದಾಚಾರವನಿಗೆ ಲಭಿಸಲೆಂದೇ ತ್ರಿಮೂರ್ತಿಗಳೇ ನಮ್ಮನ್ನು ನಿನ್ನಿಲ್ಲಿಗೆ ಕಳಿಸಿದ್ದಾರೆ. ಮಾಂದಾತ, ಹೇಳು, ಅದೇಗೆ ನಮ್ಮ ನ್ಯಾಯ ತೀರ್ಮಾನವನ್ನು ಮಾಡುವೆ? ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟರೆ ನಿನಗೆ ಉನ್ನತವಾದ ಪದವಿಯು ಲಭಿಸುವುದು. ಪರಮಾತ್ಮ, ನನಗೆ ಉನ್ನತವಾದ ಪದವಿ ಲಭಿಸುವುದೆಂದು ಈ ಆದಿದೇವತೆಯನ್ನು ಮರೆಯುವುದುಂಟೆ ದೇವ? ಅದಿರಲಿ, ಮೊದಲು ನಿಮ್ಮ ಸಮಸ್ಯೆ ಏನೆಂಬುದನ್ನು ತಿಳಿಸಿ, ಅನಂತರ ಉತ್ತರವನ್ನು ನೋಡೋಣ. ಹೇಳು ಮಹಂದಾತ. ಅಷ್ಟೈಶ್ವರ್ಯಕ್ಕೆ ಅಧಿದೇವತೆಯಾದ
ಈ ಮಹಾಲಕ್ಷ್ಮಿ ಹೆಚ್ಚು, ಕ್ರೂರ ದೃಷ್ಟಿಯಿಂದ ಕಷ್ಟ ಕೊಡುವ ಈ ಶನಿ ಹೆಚ್ಚು? ನೀನೇ ತೀರ್ಮಾನ ಮಾಡು. ಎಂತಹ ಕಷ್ಟಕರವಾದ ಸಮಸ್ಯೆ, ಏನು ಮಾಡಲಿ? ಪರಮಾತ್ಮ, ಮಹಾತಾಯಿ, ನನಗೊಂದು ದಿನದ ಅವಧಿಯನ್ನು ಕೊಡಿ. ನಾಳೆ ನೀವು ಬರುವಷ್ಟರಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಸಿದ್ಧಪಡಿಸುತ್ತೇನೆ. ಒಂದು ದಿನದ ಅವಧಿಯೇ ಆಗಲಿ, ನಿನ್ನಿಚ್ಛೆಯಂತೆ ನಾವು ನಾಳೆಯೇ ಬರುತ್ತೇವೆ. ಹಾಗೆ ಆಗಲಿ. ನಿಶ್ಚಯತೆ, ನಾವು ನಾಳೆಯೇ ಬರುತ್ತೇವೆ. ನಾರಾಯಣ. ಎಂತಹ ಸಂಕಷ್ಟಕ್ಕೆ ಗುರಿಯಾದೆ. ವಿಧಿನಿಧಿಯರ ಕಲಹವನ್ನು ತೀರ್ಮಾನ ಮಾಡಲು ನನ್ನಿಂದ ಸಾಧ್ಯವೇ? ಈಗೇನು ಮಾಡುವುದು? ನಾರಾಯಣ. ನೀನೆ ನನ್ನ ಪ್ರಾಣ ರಮ ರಮಣ. ದೇವ ನಿನ್ನ ಜಾನ ದಿವ್ಯಾಮೃತ ಪಾನ. ದೇವ ನಿನ್ನ ಜಾನ ದಿವ್ಯಾಮೃತ ಪಾನ. ನೀನೆ ನನ್ನ ಪ್ರಾಣ ರಮ ರಮಣ. ನಾರಾಯಣ ನಾರಾಯಣ. ಹಾಡುತ್ತ ಹಾಡುತ್ತ ಹಾಡುತ್ತಲಿರುವೆ, ಹಾಡುವ ಆಸೆಯ ನೀ ತುಂಬಿರುವೆ. ದೇವಾ ದೇವಾ. ಆಡುತ್ತ ಹಾಡುತ್ತ ಹಾಡುತ್ತಲಿರುವೆ, ಆಡುವ ಆಸೆಯ ನೀ ತುಂಬಿರುವೆ. ನೀನಾಡಿಸುವೆ, ನಾನಾಡುತ್ತಲಿರುವೆ. ನೀನಾಡಿಸುವೆ, ನಾನಾಡುತ್ತಲಿರುವೆ. ಎನ್ನಳು ಆನಂದ ನೀ ತುಂಬಿರುವೆ. ಎನ್ನಳು ಆನಂದ ನೀ ತುಂಬಿರುವೆ. ನೀನೇ ನನ್ನ ನೀನೇ ನನ್ನ ನೀನೇ ನನ್ನ ಪ್ರಾಣ ರಮ ರಮಣ. ದೇವನಿಂದ ಜಾನ ದಿವ್ಯಾಮೃತ ಪಾನ. ದೇವನಿಂದ ಜಾನ ದಿವ್ಯಾಮೃತ ಪಾನ. ನೀನೇ ನನ್ನ ಪ್ರಾಣ ರಮ ರಮಣ. ರಮ ರಮಣ ರಮ ರಮಣ. ಪೂಜ್ಯರಿಗೆ ವಂದಿಸುವೆನು. ಚಿರಂಜೀವಿಯಾಗಿ ಬಾಳು ಮಹಂದಾತ. ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ಹಾಗೆ ಆಗಲಿ. ಮಹಂದಾತ, ಇದೇನು ರಾಜ್ಯಸಭೆಯಲ್ಲಿ ಎಲ್ಲರೂ ಮೌನ? ಅದರಲ್ಲಿಯೂ ನಿನ್ನ ಮುಖವನ್ನು ನೋಡಿದರೆ ಯಾವುದೋ ಒಂದು ಗಾಢವಾದ ಚಿಂತೆಯಲ್ಲಿರುವಂತೆ ತೋರುದುವಲ್ಲ. ಏನಾಯಿತು ಮಹಂದಾತ? ಹೌದು ಪೂಜ್ಯರೇ, ವಿಧಿನಿಧಿಯರು ಕಲಹ ಮಾಡಿಕೊಂಡು ಬಂದು ನಮ್ಮೀರ್ವರಲ್ಲಿ ಯಾರು ಹೆಚ್ಚೆಂದು ಪ್ರಶ್ನಿಸಿದರು. ಆ ಪ್ರಶ್ನೆಗೆ ಉತ್ತರವನ್ನು ನೀಡಿದೆಯಾ? ಇಲ್ಲ ಪೂಜ್ಯರೇ, ಒಂದು ದಿನದ ಕಾಲಾವಧಿಯನ್ನು ಕೇಳಿಕೊಂಡಿರುವೆನು. ಒಳ್ಳೆಯ ಕೆಲಸವನ್ನು ಮಾಡಿರುವೆ. ಮಾಂದಾತ, ಈ ದಿನವೇ ನೀನು ನವಗ್ರಹ ಪೂಜೆಗಳನ್ನು ಮಾಡಿ ಆ ಪರಮಾತ್ಮನನ್ನು ಧ್ಯಾನಿಸು. ಆ ಮಹಾತ್ಮನು ಶಾಂತನಾಗುವನು. ಅಲ್ಲದೆ ದೇವಶಿಲ್ಪಿಯಾದ ವಿಶ್ವಕರ್ಮನನ್ನು ಧ್ಯಾನಿಸು. ಆತನಿಂದ ನಿನಗೆ ಉತ್ತರವು ದೊರಕುವುದು.
ದೊರಕುವುದು. ಆನಂತರ ನೀನು ವಿಧಿ ನಿಧಿಯರಿಗೆ ಉತ್ತರವನ್ನು ನೀಡಬಹುದು. ಧನ್ಯನಾದೆ ಪೂಜ್ಯರೇ, ಧನ್ಯನಾದೆ. ನಾನು ಬಂದು ಬಹಳ ವೇಳೆಯಾಯ್ತು, ನಾನಿನ್ನು ಹೋಗಿ ಬರಲೇ. ಆಗಲಿ ಪೂಜ್ಯರೇ. ಮೂಲೋಕಗಳ ಅಲೆಸುತ್ತಲಿರುವೆ, ಕಲಹ ಪ್ರಿಯನೆಂದು ಕರೆಸುತ್ತಲಿರುವೆ. ಮೂಲೋಕಗಳ ಅಲೆಸುತ್ತಲಿರುವೆ, ಕಲಹ ಪ್ರಿಯನೆಂದು ಕರೆಸುತ್ತಲಿರುವೆ. ಏನೇ ಬರಲಿ ನಿನ್ನಯ ಒಲವೇ, ಏನೇ ಬರಲಿ ನಿನ್ನಯ ಬಲವೇ, ನಿನ್ನಯ ಬಲವೇ ಲೋಕ ಕಲ್ಯಾಣವೇ. ನಾರಾಯಣ ನಿನ್ನಯ ಬಲವೇ ಲೋಕ ಕಲ್ಯಾಣ. ನೀನೆ ನನ್ನ ಪ್ರಾಣ ರಮಾರಮಣ, ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ದೇವ ನಿನ್ನ ಧ್ಯಾನ ದಿವ್ಯಾಮೃತ ಪಾನ. ನೀನೆ ನನ್ನ ಪ್ರಾಣ ರಮಾರಮಣ, ನೀನೆ ನನ್ನ ಪ್ರಾಣ